ನಮಸ್ಕಾರ ಭಕ್ತಾದಿಗಳೇ, ಇಂದು ನಾವು ಕೇಳಲಿರುವಂತಹ ವೈಕುಂಠ ಏಕಾದಶಿಯ ಮಹಿಮೆ ಮತ್ತು ಅದರ ಹಿಂದಿರುವ ದಿವ್ಯ ಕಥೆ. ಈ ಕಥೆಯನ್ನು ಪೂರ್ಣವಾಗಿ ಕೇಳಿದರೆ ನಿಮ್ಮ ಮನಸ್ಸು ಕೂಡ ಶಾಂತವಾಗುತ್ತದೆ, ಭಕ್ತಿಯ ಭಾವನೆ ನಿಮ್ಮ ಹೃದಯವನ್ನು ತುಂಬಿಕೊಳ್ಳುತ್ತದೆ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಪೂರ್ಣವಾಗಿ ವಿಡಿಯೋನ ನೋಡಿ ನಿಮಗೆ ವೈಕುಂಠ ಏಕಾದಶಿಯ ಮಹಿಮೆ ಮತ್ತು ಅದರ ಹಿಂದೆ ಇರುವಂತಹ ದಿವ್ಯ ಕಥೆಯ ಬಗ್ಗೆ ತಿಳಿದುಕೊಳ್ಬೋದು. ಬಹಳ ಹಿಂದಿನ ಕಾಲದಲ್ಲಿ ದೇವಲೋಕ ಮತ್ತು ಭೂಲೋಕ ಎರಡನ್ನೂ ಕಂಗೆಡಿಸಿದ್ದ ಮುರಾಸುರ ಎಂಬ ಭಯಾನಕ ದೈತ್ಯನಿದ್ದ. ಅವನ ಅಹಂಕಾರ ಅಷ್ಟು ಹೆಚ್ಚಿತ್ತು ಎಂದರೆ ದೇವತೆಗಳ ಪೂಜೆ ಪುನಸ್ಕಾರಗಳನ್ನೇ ನಾಶ ಮಾಡುತ್ತಿದ್ದ. ದೇವತೆಗಳು ಎಲ್ಲರೂ ಸೇರಿ ಶ್ರೀ ಮಹಾವಿಷ್ಣುವಿಗೆ ಶರಣಾದರು. ಭಕ್ತರ ಕಷ್ಟ ನೋಡಿ ಕರಗಿದ ಶ್ರೀ ಮಹಾವಿಷ್ಣು ಸ್ವಯಂ ಯುದ್ಧಕ್ಕೆ ಇಳಿದರು. ವಿಷ್ಣು ಮತ್ತು ಮುರಾಸುರನ ನಡುವೆ ಭಯಾನಕ ಯುದ್ಧ ಕೂಡ ನಡೆಯಿತು. ಆ ಯುದ್ಧ ಅನೇಕ ವರ್ಷಗಳ ಕಾಲ ಮುಂದುವರೆಯಿತು. ಕೊನೆಗೆ ದಣಿದ ವಿಷ್ಣುದೇವರು ಬದರಿಕಾಶ್ರಮದ ಸಮೀಪದ ಒಂದು ಗುಹೆಯಲ್ಲಿ ವಿಶ್ರಾಂತಿ ಪಡೆಯಲು ಹೋದರು. ಅದೇ ಸಮಯದಲ್ಲಿ ಮುರಾಸುರ ವಿಷ್ಣುವನ್ನು ಸಂಹರಿಸಲು ಗುಹೆಯೊಳಗೆ ನುಗ್ಗಿದ. ಆ ಕ್ಷಣದಲ್ಲಿ ಒಂದು ಅದ್ಭುತ ಘಟನೆಯೇ ನಡೆಯಿತು. ವಿಷ್ಣುದೇವರ ದೇಹದಿಂದ ಒಂದು ದಿವ್ಯ ಶಕ್ತಿ ಹೊರಬಂದಿತು. ಅವಳು ಅಪಾರ ತೇಜಸ್ಸುಳ್ಳ ದೇವಿ. ಅವಳ ಕಣ್ಣುಗಳಲ್ಲಿ ದೈವಿಕ ಕಿರಣ. ಅವಳೇ ಏಕಾದಶಿ ದೇವಿ. ಏಕಾದಶಿ ದೇವಿ ಮುರಾಸುರನೊಂದಿಗೆ ಯುದ್ಧ ಮಾಡಿ ಕ್ಷಣದಲ್ಲೇ ಅವನನ್ನು ಸಂಹರಿಸಿದಳು. ಅಹಂಕಾರದ ಅಂತ್ಯ ಅಲ್ಲಿ ಆಯಿತು. ವಿಷ್ಣುದೇವರು ಎದ್ದ ನಂತರ ಈ ದೃಶ್ಯ ನೋಡಿ ಸಂತೋಷಗೊಂಡರು. ಏಕಾದಶಿ ದೇವಿಗೆ ಶ್ರೀ ಮಹಾವಿಷ್ಣು ಒಂದು ಮಹಾ ವರ ನೀಡಿದರು. ಈ ದಿನ ನನ್ನನ್ನು ಉಪವಾಸದಿಂದ ಭಕ್ತಿಯಿಂದ ಆರಾಧಿಸುವವರು ನಿಶ್ಚಯವಾಗಿ ನನ್ನ ವೈಕುಂಠವನ್ನು ಪಡೆಯುತ್ತಾರೆ. ಅದೇ ದಿನದಂದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವೈಕುಂಠ ಏಕಾದಶಿ ಎಂದೇ ಪ್ರಸಿದ್ಧವಾಯಿತು. ಈ ದಿನ ವೈಕುಂಠ ದ್ವಾರ ತೆರೆದಿರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಆ ಕಾರಣಕ್ಕೆ ದೇವಾಲಯಗಳಲ್ಲಿ ವೈಕುಂಠ ದ್ವಾರ ತೆರೆಯಲಾಗುತ್ತದೆ. ಭಕ್ತಿಯಿಂದ ಆ ದ್ವಾರದಿಂದ ಪ್ರವೇಶ ಮಾಡಿದರೆ ಪಾಪಗಳು ಕರಗುತ್ತವೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಜೀವನದಲ್ಲಿ ಶುಭ ಫಲ ಸಿಗುತ್ತದೆ. ಈ ದಿನದ ಉಪವಾಸ 1000 ಏಕಾದಶಿಗಳ ಫಲ ನೀಡುತ್ತದೆ. ಅದಕ್ಕೆ ಎಲ್ಲರೂ ಕೂಡ ಭಕ್ತಿಯಿಂದ ಜಪ ಮಾಡಿದರೆ ಶ್ರೀಮನ್ನಾರಾಯಣನ ಕೃಪೆ ನಮ್ಮ ಮೇಲೆ ಸದಾ ಇರುತ್ತದೆ. ಆ ಮಂತ್ರ ಜಪ ಯಾವ ಥರ ಮಾಡಬೇಕು, ಯಾವ ಜಪ ಅದು ಎಂದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನೋಡಿ, ಓಂ ನಮೋ ನಾರಾಯಣಾಯ ಎಂದು ಭಕ್ತಿಯಿಂದ ಜಪ ಮಾಡಿದರೆ ಶ್ರೀಮನ್ನಾರಾಯಣ ಕೃಪೆ ನಮ್ಮ ಮೇಲೆ ಸದಾ ಇರುತ್ತದೆ. ಭಕ್ತಾದಿಗಳೇ, ವೈಕುಂಠ ಎನ್ನುವುದು ಸ್ವರ್ಗದಲ್ಲಿರುವ ಒಂದು ಸ್ಥಳ ಮಾತ್ರವಲ್ಲ. ಶುದ್ಧ ಮನಸ್ಸು, ಸತ್ಯ, ಭಕ್ತಿ ಇವೆಲ್ಲವೂ ಇದ್ದರೆ ನಮ್ಮ ಜೀವನವೇ ವೈಕುಂಠ. ಈ ವೈಕುಂಠ ಇನ್ನು ವೈಕುಂಠ ಏಕಾದಶಿ ದಿನ ಉಪವಾಸ ಹೇಗೆ ಇರಬೇಕು ಎಂಬುದನ್ನು ಕೂಡ ನಾನು ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ. ವೈಕುಂಠ ಏಕಾದಶಿಯ ಉಪವಾಸ ಹೇಗಿರಬೇಕು? ಬೆಳಗ್ಗೆ ಬೇಗ ಎದ್ದು ಅಂದರೆ ಪ್ರಾತಃ ಕಾಲ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಿ ಮನಸ್ಸಿನಲ್ಲಿ ಶ್ರೀಮನ್ನಾರಾಯಣನನ್ನು ಸ್ಮರಿಸಬೇಕು. ಸಂಕಲ್ಪ: ಇಂದು ವೈಕುಂಠ ಏಕಾದಶಿ ದಿನ ನಾನು ಭಕ್ತಿಯಿಂದ ಉಪವಾಸ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಹಾಗೆ ಮನೆಯಲ್ಲಿ ವಿಷ್ಣುದೇವರ ಅಥವಾ ಲಕ್ಷ್ಮೀನಾರಾಯಣನ ಚಿತ್ರದ ಮುಂದೆ ತುಳಸಿ ಎಲೆ, ಹೂವು, ದೀಪವನ್ನು ಇಡಬೇಕು. ಪೂಜೆಯನ್ನು ಮಾಡಬೇಕಾಗತ್ತೆ. ಮಂತ್ರ ಓಂ ನಮೋ ನಾರಾಯಣಾಯ ಕನಿಷ್ಠ 108 ಬಾರಿ ಜಪವನ್ನು ಮಾಡಬೇಕು. ಇನ್ನು ಆಹಾರದ ನಿಯಮ: ವೈಕುಂಠ ಏಕಾದಶಿಯ ದಿನ ಅನ್ನ ಅಥವಾ ಅಂದರೆ ಭತ್ತದ ಅಕ್ಕಿಯನ್ನು ಸೇವಿಸಬಾರದು.
ಉಪವಾಸದ ವಿಧಗಳು. ನಿರ್ಜಲ ಉಪವಾಸ, ನೀರು ಸೇವಿಸದೆ, ಅಂದರೆ ಆರೋಗ್ಯ ಇದ್ದವರು ಮಾತ್ರ, ಅಥವಾ ಆರೋಗ್ಯ ಚೆನ್ನಾಗಿಲ್ಲ ಅಂದವರು ನಿರ್ಜಲ ಉಪವಾಸ ಏನು ಬೇಡ, ಫಲಾಹಾರ ಉಪವಾಸನ ಮಾಡ್ಬೋದು. ಅಂದರೆ ಹಣ್ಣು, ಹಾಲು, ತೆಂಗಿನಕಾಯಿ, ಬೆಲ್ಲ ಇದರಿಂದ ಮಾಡಿರುವಂತಹ ಹಣ್ಣು, ಹಾಲು, ತೆಂಗಿನಕಾಯಿ ಇದನ್ನು ನಾವು ಫಲಾಹಾರನ ಸೇವನೆನ ಮಾಡ್ಬೋದು. ಏಕಭುಕ್ತ ಉಪವಾಸ ಅಂದರೆ ಒಂದೇ ಬಾರಿ ಹಗುರವಾದ ಆಹಾರವನ್ನು ತಗೊಳ್ಳುವಂಥದ್ದು. ವಯಸ್ಸಾದವರು, ಮಕ್ಕಳು, ಅಸ್ವಸ್ಥರು ತಮ್ಮ ಆರೋಗ್ಯದ ಪ್ರಕಾರ ಉಪವಾಸವನ್ನು ಮಾಡಬಹುದು. ಇದು ಕೂಡ ಪುಣ್ಯವೇ. ಈ ದಿನ ತಪ್ಪಿಸಬೇಕಾದಂಥದ್ದು ಮಾಂಸಾಹಾರ, ಮದ್ಯಪಾನ, ಕೋಪ, ಜಗಳ, ಸುಳ್ಳು, ನಿಂದನೆ, ಅನಗತ್ಯ ಮಾತು. ಮನಸ್ಸಿನ ಶುದ್ಧತೆ ಕೂಡ ಮುಖ್ಯ ಅಲ್ವಾ? ವಿಷ್ಣು ಸಹಸ್ರನಾಮ ಪಠಣ, ಭಜನೆ, ನಾಮಸ್ಮರಣೆ, ಪುರಾಣ ಕಥೆ, ಶ್ರವಣ, ದಾನ. ಸಾಧ್ಯವಾದಷ್ಟು ದಾನ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ದ್ವಾದಶಿ ಪಾರಣೆ ಅಂದರೆ ಮುಂದಿನ ದಿನ ದ್ವಾದಶಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ವಿಷ್ಣು ಪೂಜೆ, ತುಳಸಿ ತೀರ್ಥ, ನಂತರ ಮಾತ್ರ ಅನ್ನ ಸೇವನೆ ಅಂದರೆ ಪಾರಣೆಯನ್ನು ಮಾಡಬೇಕು. ಉಪವಾಸದ ಫಲ: ಪಾಪ ನಿವಾರಣೆ, ಮನಃಶಾಂತಿ, ಕುಟುಂಬದಲ್ಲಿ ಸುಖ, ಅಷ್ಟೈಶ್ವರ್ಯ ಪ್ರಾಪ್ತಿ, ವೈಕುಂಠ ಪ್ರಾಪ್ತಿ, ಪುಣ್ಯ ಕೂಡ ಸಿಗುತ್ತದೆ. ಕೊನೆಯ ಮಾತು: ಉಪವಾಸ ಅನ್ನ ಬಿಟ್ಟು ಕೂರುವುದಲ್ಲ, ದುಷ್ಟ ವೃತ್ತಿಗಳನ್ನು ಬಿಟ್ಟು ಭಕ್ತಿಯಾಗಿರುವುದೇ ನಿಜವಾದ ಉಪವಾಸ. ಶ್ರೀಮನ್ನಾರಾಯಣ ನಿಮ್ಮೆಲ್ಲರನ್ನು ಕಾಪಾಡಲಿ.